ದ್ಯೂತ. ಯಾವುದೇ ಒಂದು ವಿಷಯ ತಿಳಿದು ಮಾಡಿದರೆ ಒಳ್ಳೆಯದು, ಇಲ್ಲವಾದರೆ ಪ್ರಯೋಜನವಿಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಅವರಿಂದ ತಿಳಿದುಕೊಳ್ಳೋದು ಬಹಳವಾಗಿರುತ್ತದೆ. ಆದರೆ ಅದನ್ನು ನಾವು ಗಮನಿಸುವುದಿಲ್ಲ. ನಾವೇ ಕಲಿಸುತ್ತಿದ್ದೇವೆ ಅಂತ ಅಂದ್ಕೊಳ್ತೇವೆ. ಮಾನ, ಅವಮಾನ, ಶೀತೋಷ್ಣಗಳು, ಸುಖ ದುಃಖಗಳು ಇವೆಲ್ಲವುಗಳನ್ನು ಬಿಡಬೇಕು. ಧರ್ಮರಾಯನು ದ್ಯೂತವನ್ನು ಆಡಿದ್ದು ಒಂದೇ ಸಲ. ಅದು ಸಭಾಪರ್ವದಲ್ಲಿ. ಇಡೀ ಮಹಾಭಾರತದಲ್ಲಿ ಇನ್ನೆಲ್ಲಿಯೂ ವ್ಯಾಸರು ಬರೆದಿಲ್ಲ. ಹಾಗಾದರೆ ಧರ್ಮರಾಯನು ದ್ಯೂತವಾಡಿದ್ದು ಏಕೆ ಅಂತಂದರೆ, ರಾಜಸೂಯ ಯಾಗವನ್ನು ಮಾಡಿರ್ತಾನೆ ಅವನ ತಂದೆಗೋಸ್ಕರ. ಶಿಶುಪಾಲ ವಧೆ ಆಗುತ್ತೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೊರಟರು. ಕೊನೆಗೆ ವ್ಯಾಸರು ಹೊರಟಾಗ ಧರ್ಮರಾಯನು ವ್ಯಾಸರನ್ನು ತಡೆದು ಇನ್ನೂ ಕೆಲವು ದಿನಗಳು ಇರುವಂತೆ ಕೇಳಿಕೊಳ್ತಾನೆ. ಆಗ ವ್ಯಾಸರು, ನಿನಗೆ ಎಲ್ಲವೂ ತಿಳಿದಿದೆ. ರಾಜಸೂಯ ಯಾಗ ಮಾಡಿದ ಬಳಿಕ 12 ವರ್ಷಗಳು ಕಷ್ಟಗಳು ಎದುರಾಗುತ್ತವೆ. ಆದರೆ ಅವುಗಳನ್ನು ಎದುರಿಸು, ಬದಲಾಯಿಸಲು ಪ್ರಯತ್ನಿಸಬೇಡ, ಸಿದ್ಧನಾಗಿರು, ಯುದ್ಧವೂ ನಡೆಯಬಹುದು ಅಂತ ಹೇಳ್ತಾರೆ. ಆದ್ದರಿಂದ ಧರ್ಮರಾಯನು ಏನೂ ಉತ್ತರವನ್ನು ಕೊಡದೆ ಒಪ್ಕೊಳ್ತಾನೆ.